ಬಂಧುಗಳೇ, ಹೇಗಿದ್ದೀರಾ ನೀವು? ನಾನು ನಿಮ್ಮ ಅಬು ರಾಜಿಸ್ ಸವಣೂರು. ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಈ ಪುಟ್ಟ ಬಾಲಕಿಯ ದೃಶ್ಯವನ್ನು ಕೇವಲ ಒಂದು ಸಾಮಾನ್ಯ ವಿಡಿಯೋ ಎಂದು ನೋಡಬೇಡಿ. ಇದು ಕೇವಲ ಒಂದು ಮಗು, ಒಂದು ಅಂಗಡಿ, ಒಂದು ಹಸಿದ ವ್ಯಕ್ತಿ, ಒಂದು ಸಣ್ಣ ವಿಡಿಯೋ, ಸಣ್ಣ ಘಟನೆ ಅಲ್ಲ. ಇದು ಇಂದಿನ ಸಮಾಜಕ್ಕೆ ತೋರಿಸಬೇಕಾದ ದೃಶ್ಯದ ಒಂದು ಜೀವಂತ ಪಾಠ. ಈದುಲ್ ಅಲ್ಹ ನಮಗೆ ನೀಡುವ ನಿಜವಾದ ಸಂದೇಶದ ಕಣ್ಣಿಗೆ ಕಾಣುವ ರೂಪ. ಇದು ಮನುಷ್ಯತ್ವ ಇನ್ನೂ ಬದುಕಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ. ಇದು ಇಸ್ಲಾಂ, ಹಿಂದೂ ಎಲ್ಲ ಧರ್ಮಗಳು ಸಾರುವ ದಯ, ಕರುಣೆ, ತ್ಯಾಗ, ಸಹೋದರತ್ವ, ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಪ್ರಕಾಶಮಾನ ಪ್ರತಿಬಿಂಬ. ಸಹೋದರರೇ, ನಾವು ಬದುಕುತ್ತಿರುವ ಈ ಕಾಲ ವಿಚಿತ್ರವಾಗಿದೆ. ತಂತ್ರಜ್ಞಾನ ಬೆಳೆದಿದೆ, ಕಟ್ಟಡಗಳು ಎತ್ತರವಾಗಿವೆ, ಹಣದ ಹರಿವು ಹೆಚ್ಚಾಗಿದೆ, ಜಗತ್ತು ಬೆರಳ ತುದಿಗೆ ಬಂದಿದೆ. ಆದರೆ ಹೃದಯಗಳು ಕುಗ್ಗುತ್ತಿವೆ. ಮನೆಗಳು ದೊಡ್ಡದಾಗಿವೆ, ಆದರೆ ಮನಸ್ಸುಗಳು ಚಿಕ್ಕದಾಗಿವೆ. ಸಂಪರ್ಕ ಸಾಧನಗಳು ಹೆಚ್ಚಾಗಿವೆ, ಆದರೆ ಸಂಬಂಧಗಳು ಕುಸಿಯುತ್ತಿದೆ. ಮಾತುಗಳಲ್ಲಿ ಪ್ರೀತಿ ಹೆಚ್ಚಾಗಿದೆ, ಆದರೆ ಕೃತ್ಯಗಳಲ್ಲಿ ದಯೆ ಕಡಿಮೆಯಾಗಿದೆ. ಇಂತಹ ಕಾಲದಲ್ಲಿ ಪುಟ್ಟ ಬಾಲಕಿ ನಮಗೆ ಒಂದು ಮಹಾಪಾಠ ಕಲಿಸುತ್ತಾಳೆ. ನೋಡಿ, ತನ್ನ ಪುಟ್ಟ ಕೈಗಳಿಂದ ಬದುಕಿನ ಹೋರಾಟ ಮಾಡುತ್ತಿರುವ ಈ ಮಗು ರಸ್ತೆ ಬದಿಯಲ್ಲಿ ಸಣ್ಣ ಅಂಗಡಿ ಇಟ್ಟು ಜೀವನ ಸಾಗಿಸುತ್ತಿದ್ದಾಳೆ. ಅವಳ ಬಳಿ ಕೋಟ್ಯಾಂತರ ಸಂಪತ್ತಿಲ್ಲ, ಅವಳ ಬಳಿ ದೊಡ್ಡ ಮನೆ ಇಲ್ಲ, ಅವಳ ಬಳಿ ಅಪಾರ ಐಶ್ವರ್ಯ ಇಲ್ಲ. ಆದರೆ ಅವಳ ಹೃದಯದಲ್ಲಿ ಕರುಣೆಯ ಸಮುದ್ರ ಇದೆ. ಒಬ್ಬ ಮುಸ್ಲಿಂ ಸಹೋದರ ಆಕೆ ಬಳಿ ಬಂದು ಅಸ್ಸಲಾಮು ಅಲೈಕುಂ ಎಂದು ಹೇಳುತ್ತಾನೆ. ಆಕೆ ಪ್ರೀತಿಯಿಂದ ವಾಲೈಕುಂ ಸಲಾಂ ಎಂದು ಉತ್ತರಿಸುತ್ತಾಳೆ. ಇಲ್ಲಿ ನಿಂತಿದ್ದರೆ ಸಾಕಾಗುತ್ತಿತ್ತು, ಆದರೆ ಅವಳು ಜೈ ಶ್ರೀರಾಮ್ ಎಂದು ಹೇಳುತ್ತಾಳೆ. ಈ ಒಂದು ಕ್ಷಣವೇ ಈ ದೇಶದ ಆತ್ಮವನ್ನು ಸಾರುತ್ತದೆ. ಇದು ಧರ್ಮಗಳ ನಡುವೆ ಗೋಡೆ ಕಟ್ಟಲು ಯತ್ನಿಸುವವರಿಗೆ ಬಲವಾದ ಉತ್ತರ. ಇದು ಹೇಳುತ್ತದೆ, ಗೌರವ ಕೊಟ್ಟರೆ ಗೌರವ ಸಿಗುತ್ತದೆ, ಪ್ರೀತಿ ಕೊಟ್ಟರೆ ಪ್ರೀತಿ ಬೆಳೆಯುತ್ತದೆ. ಆದರೆ ಇದರ ನಂತರ ನಡೆಯುವುದು ಈ ವಿಡಿಯೋವಿನ ನಿಜವಾದ ಅದ್ಭುತ. ಆ ವ್ಯಕ್ತಿ ಹೇಳುತ್ತಾನೆ, ನನ್ನ ಬಳಿ ಕೇವಲ 10 ರೂಪಾಯಿ ಇದೆ, ನಾನು ಉಪವಾಸದಲ್ಲಿದ್ದೇನೆ. ಸಾಮಾನ್ಯವಾಗಿ ಹಲವರು ಏನು ಮಾಡುತ್ತಿದ್ದರು, ಹಣವಿದ್ದಷ್ಟು ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದರು. ಆದರೆ ಈ ಪುಟ್ಟ ಬಾಲಕಿ ತನ್ನ ಹೃದಯ ಬಾಗಿಲು ತೆರೆದಳು. ಅವಳು ಆ ಹಣವನ್ನು ತೆಗೆದುಕೊಳ್ಳಲಿಲ್ಲ, ಅವಳು ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಕೊಟ್ಟಳು. ಅಲ್ಲೇ ನಿಲ್ಲಲಿಲ್ಲ, ತನ್ನ ಬಳಿ ಇದ್ದ 200 ರೂಪಾಯಿ ಆತನ ಕೈಗೆ ಕೊಟ್ಟಳು. ನೀರು ಕೇಳಿದಾಗ ತನ್ನ ಬಾಟಲಿಯಿಂದಲೇ ನೀರು ಕೊಟ್ಟಳು. ತನ್ನ ಬದುಕು ಹೋರಾಟದಲ್ಲಿರುವಾಗ ಮತ್ತೊಬ್ಬರ ನೋವನ್ನು ತನ್ನದೇ ನೋವಂತೆ ಕಂಡಳು. ಇದೇ ಈದುಲ್ ಅಲ್ಹ, ಬಲಿ ಪೆರುನಾಲ್. ಸಹೋದರರೇ, ಇಂದು ನಾವು ಈದ್ ಅನ್ನು ಹೊಸ ಬಟ್ಟೆ, ಬಿರಿಯಾನಿ, ಕುರ್ಬಾನಿ, ಫೋಟೋ, ಶುಭಾಶಯ ಸಂಭ್ರಮಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೇವೆ. ಆದರೆ ಈದುಲ್ ಅಲ್ಹ ಅದರಿಗಿಂತ ಬಹಳ ದೊಡ್ಡ ಪಾಠವನ್ನು ನೀಡುತ್ತದೆ. ಇದು ಕೇವಲ ಪ್ರಾಣಿಯ ಕುರ್ಬಾನಿ ಹಬ್ಬವಲ್ಲ, ಇದು ಆತ್ಮದ ಶುದ್ಧೀಕರಣದ ಹಬ್ಬ. ಇದು ಸ್ವಾರ್ಥವನ್ನು ಕೊಲ್ಲುವ ಹಬ್ಬ. ಇದು ಅಹಂಕಾರವನ್ನು ಬಲಿ ಕೊಡುವ ಹಬ್ಬ. ಇದು ದ್ವೇಷವನ್ನು ಕತ್ತರಿಸುವ ಹಬ್ಬ. ಇದು ಮಾನವತೆಯನ್ನು ಜೀವನಗೊಳಿಸುವ ಹಬ್ಬ. ಅಲ್ಲಾಹು ತಾಲ ಪವಿತ್ರ ಕುರ್ಆನ್ನಲ್ಲಿ ಹೇಳುವುದು ಹೀಗೆ, ಲನ್ ಯನಾಲಲ್ಲಾಹ ಲಹೂಮಹ ವ ದಿಮಾಉಹಾ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಂ. ನಿಮ್ಮ ಬಲಿಪಶುಗಳ ಮಾಂಸವು ಅಲ್ಲಾಹನಿಗೆ ತಲುಪುವುದಿಲ್ಲ, ಅದರ ರಕ್ತವು ತಲುಪುವುದಿಲ್ಲ. ನಿಮ್ಮ ತಕ್ವ ಮಾತ್ರ ಅವನಿಗೆ ತಲುಪುತ್ತದೆ. ಎಷ್ಟು ಆಳವಾದ ಸಂದೇಶ ಇದು! ಅಲ್ಲಾಹ್ ನೋಡುವುದು ನಾವು ಎಷ್ಟು ದೊಡ್ಡ ಪ್ರಾಣಿಯನ್ನು ಕೊಟ್ಟೆವು ಎಂಬುದಲ್ಲ, ನಮ್ಮ ಹೃದಯ ಎಷ್ಟು ಮೃದು, ನಮ್ಮ ಕೈ ಎಷ್ಟು ದಾನಶೀಲ, ನಮ್ಮ ಮನಸ್ಸು ಎಷ್ಟು ಕರುಣೆಯಿಂದ ತುಂಬಿದೆ. ಇದೇ ಅಲ್ಲಾಹನಿಗೆ ಮುಖ್ಯ. ಈ ಪಾಠವನ್ನು ನಮಗೆ ಮೊದಲು ಕಲಿಸಿದವರು ಖಲೀಲುಲ್ಲಾಹ್ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಅಲ್ಲಾಹು ತಾಲ ಪರೀಕ್ಷಿಸಿದಾಗ ತಮ್ಮ ಪ್ರೀತಿಯ ಪುತ್ರ ಇಸ್ಮಾಯಿಲ್ ರವರನ್ನು ಬಲಿ ಕೊಡಲು ಆದೇಶಿಸಿದರು. ಅದು ಸಾಮಾನ್ಯ ಪರೀಕ್ಷೆಯಲ್ಲ, ಅದು ಪ್ರೀತಿಯ ಅತ್ಯುನ್ನತ ಪರೀಕ್ಷೆ. ತಂದೆಯ ಹೃದಯದ ಅತ್ಯಂತ
ಪ್ರಿಯವಾದುದನ್ನು ಅಲ್ಲಾಹನ ದಾರಿಯಲ್ಲಿ ಸಮರ್ಪಿಸುವ ಸನ್ನದ್ಧತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಪ್ರಶ್ನಿಸಲಿಲ್ಲ, ತಡ ಮಾಡಲಿಲ್ಲ, ಸಂಶಯಿಸಲಿಲ್ಲ, ಸಂಪೂರ್ಣ ಶರಣಾದರು. ಇದೇ ಇಸ್ಲಾಂ, ಸಂಪೂರ್ಣ ಸಮರ್ಪಣೆ. ಅಂದರೆ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜೀವನದ ಮತ್ತೊಂದು ಘಟನೆ ಇದೆ. ಒಂದು ದಿನ ಸುಮಾರು 70 ವರ್ಷದ ವೃದ್ಧನೊಬ್ಬ ಅವರ ಮನೆಗೆ ಬಂದರು, ಊಟಕ್ಕೆ ಕುಳಿತರು. ಆದರೆ ಬಿಸ್ಮಿಲ್ಲಾ ಹೇಳಲಿಲ್ಲ. ಇದರಿಂದ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಸ್ವಲ್ಪ ಕೋಪ ಬಂತು. ಆಗ ಅಲ್ಲಾಹು ತಆಲಾ ವಹಿ ಮೂಲಕ ಹೇಳಿದರು, ಇಬ್ರಾಹಿಂ ಏನು, ಅವನು ನನ್ನನ್ನು ನಂಬದೇ ಇದ್ದರೂ ನಾನು ಅವನಿಗೆ 70 ವರ್ಷಗಳಿಂದ ಆಹಾರ ನೀಡುತ್ತಿದ್ದೇನೆ, ನೀನು ಒಂದು ಹೊತ್ತಿನ ಊಟವನ್ನು ಪ್ರೀತಿಯಿಂದ ಕೊಡಲಿಲ್ಲವೇ? ಈ ಮಾತು ಕೇಳಿ ಇಬ್ರಾಹಿಂ ನಡುಗಿದರು, ಕಣ್ಣೀರು ಹಾಕಿದರು, ವೃದ್ಧನನ್ನು ಗೌರವದಿಂದ ಊಟ ಮಾಡಿಸಿದರು. ಇದೇ ಈದುಲ್ ಅಲ್ಹಾದ ಪಾಠ, ಪೆರುನಾಲ್ನ. ಇದೇ ಇಸ್ಲಾಮಿನ ಸೌಹಾರ್ದತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವು ಇದೇ ಪಾಠವನ್ನು ಸಾರುತ್ತದೆ. ಒಮ್ಮೆ ಯಹೂದಿಯ ಜನಾಜಾ ಹಾದು ಹೋಗುತ್ತಿದ್ದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೌರವದಿಂದ ಎದ್ದು ನಿಂತರು. ಸ್ವಹಾಬಿಗಳು ಹೇಳಿದರು, ಯಾ ರಸೂಲಲ್ಲಾಹ್, ಅವನು ಯಹೂದಿ ಅಲ್ಲವೇ ರಸೂಲೇ? ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲೈಸತ್ ನಫ್ಸನ್, ಅವನು ಒಬ್ಬ ಮಾನವನಲ್ಲವೇ? ಈ ಒಂದು ವಾಕ್ಯವೇ ಇಸ್ಲಾಮಿನ ಮಾನವೀಯತೆಯ ಶಿಖರ. ಮತ್ತೊಂದು ಹದೀಸಿನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಅರ್ರಾಹಿಮುನ ಯರ್ಹಮುಹುರ್ ರಹ್ಮಾನ್ ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಮಿಯಲ್ಲಿರುವವರ ಮೇಲೆ ದಯ ತೋರಿಸಿ, ಆಕಾಶದಲ್ಲಿದ್ದವನು ನಿಮ್ಮ ಮೇಲೆ ದಯ ತೋರುತ್ತಾನೆ. ಇದು ಕೇವಲ ಮುಸ್ಲಿಮರಿಗೆ ಅಲ್ಲ, ಇದು ಸಂಪೂರ್ಣ ಮಾನವ ಕುಲಕ್ಕೆ ಸಂದೇಶ. ಕುರ್ಆನ್ ಹೇಳುತ್ತದೆ, ನಿಮ್ಮೊಂದಿಗೆ ಯುದ್ಧ ಮಾಡುವವರೊಂದಿಗೆ ನೀವು ಸೌಜನ್ಯದಿಂದ, ನ್ಯಾಯದಿಂದ ವರ್ತಿಸಿರಿ. ಇದು ಇಸ್ಲಾಮಿನ ಸೌಹಾರ್ದತೆಯ ಘೋಷಣೆ. ಭಾರತದ ಸಂವಿಧಾನ ಸಹೋದರತ್ವವನ್ನು ಸಾರುತ್ತದೆ. ಹಿಂದೂ ವೇದಗಳು ವಾಸುದೈವಂ ಕುಟುಂಬಕಂ ಎಂದು ಹೇಳುತ್ತದೆ. ಬೈಬಲ್ ಪ್ರೀತಿಯನ್ನು ಸಾರುತ್ತದೆ. ಗುರುಗ್ರಂಥ ಸಾಹಿಬ್ ಸೇವೆಯನ್ನು ಸಾರುತ್ತದೆ. ಗ್ರಂಥಗಳು ಬೇರೆ ಇರಬಹುದು, ಭಾಷೆಗಳು ಬೇರೆ ಇರಬಹುದು, ಆಚರಣೆಗಳು ಬೇರೆ ಇರಬಹುದು, ಆದರೆ ಸಂದೇಶ ಒಂದೇ, ಮನುಷ್ಯನನ್ನು ಪ್ರೀತಿಸು. ಈ ಪುಟ್ಟ ಬಾಲಕಿ ಅದನ್ನೇ ಬದುಕಿಸಿ ತೋರಿಸಿದ್ದಾಳೆ. ಸಹೋದರರೇ, ಈಗ ಈ ಮಗುವಿನ ಮುಖವನ್ನು ನೋಡಿ ಅವಳ ಮೌನ ನಮ್ಮನ್ನು ಪ್ರಶ್ನಿಸುತ್ತಿದೆ. ನಮ್ಮ ಮನೆಗಳಲ್ಲಿ ಈದ್ ಸಂಭ್ರಮಿಸಿರುವಾಗ ಎಷ್ಟು ಮನೆಗಳಲ್ಲಿ ಹಸಿವು ಇದೆ? ನಮ್ಮ ಮಕ್ಕಳು ಹೊಸ ಬಟ್ಟೆ ತೊಟ್ಟಾಗ ಎಷ್ಟು ಮಕ್ಕಳು ಕನಸುಗಳನ್ನು ತೋಡುತ್ತಿದ್ದಾರೆ? ನಾವು ಕುರ್ಬಾನಿ ಮಾಂಸ ಹಂಚುವಾಗ ಅದು ನಿಜವಾಗಿಯೂ ಅಗತ್ಯವಿರುವವರ ಮನೆಗೆ ತಲುಪುತ್ತಿದೆ. ನಾವು ಹೃದಯದಿಂದ ದ್ವೇಷವನ್ನು ಕತ್ತರಿಸುತ್ತಿದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬ ಲಿ ನಫ್ಸಿಹಿ. ತನಗೆ ಇಷ್ಟವಾದುದನ್ನು ತನ್ನ ಸಹೋದರನಿಗೂ ಇಷ್ಟಪಡುವವರೆಗೆ ಯಾರು ಸಂಪೂರ್ಣ ಮುಸ್ಲಿಮನಾಗುವುದಿಲ್ಲ, ಮುಅ್ಮಿನಾಗುವುದಿಲ್ಲ. ಇದೇ ಈದುಲ್ ಅಲ್ಹದ ಕೇಳುವ ನಿಜವಾದ ಪ್ರಶ್ನೆ. ನಾವು ಕೇವಲ ಪ್ರಾಣಿ ಕುತ್ತಿಗೆಯನ್ನು ಕತ್ತರಿಸುತ್ತಿದ್ದೇವೆ ಅಥವಾ ನಮ್ಮೊಳಗಿನ ದ್ವೇಷ, ಅಹಂಕಾರ, ಹಗೆ, ಕಠೋರತೆ, ಸ್ವಾರ್ಥ ಇವೆಲ್ಲವನ್ನು ಕತ್ತರಿಸುತ್ತಿದ್ದೇವೆ? ಇದೀಗ ಈ ವಿಡಿಯೋವಿನ ನಿಜವಾದ ಕ್ಲೈಮ್ಯಾಕ್ಸ್. ನಾಳೆ ನಾವು ಕುರ್ಬಾನಿ ಕತ್ತಿಯಿಂದ ಕೊಯ್ಯುವಾಗ ಒಂದು ಕ್ಷಣ ನಿಲ್ಲಿ. ಈ ಪುಟ್ಟ ಬಾಲಕಿಯ ಮುಖವನ್ನು ನೆನಪಿಸಿಕೊಳ್ಳಿ, ನಿಮ್ಮ ಹೃದಯವನ್ನು ಕೇಳಿ. ನಾವು ಕೇವಲ ಒಂದು ಪ್ರಾಣಿ ಕುತ್ತಿಗೆಯನ್ನು ಕತ್ತರಿಸುತ್ತಿದ್ದೇನೆ ಅಥವಾ ನಮ್ಮೊಳಗಿನ ದ್ವೇಷವನ್ನು, ನನ್ನ ಅಹಂಕಾರವನ್ನು, ನನ್ನ ನಿರ್ಲಕ್ಷ್ಯವನ್ನು, ನನ್ನ ಸ್ವಾರ್ಥವನ್ನು ಕೂಡ ಬಲಿ ಕೊಡುತ್ತಿದ್ದೇನೆಯಾ? ಯಾಕೆಂದರೆ ಪ್ರಾಣಿಯ ಕುತ್ತಿಗೆಯನ್ನು ಕತ್ತರಿಸುವುದು ಸುಲಭ, ಮನುಷ್ಯನೊಳಗಿನ ದ್ವೇಷವನ್ನು ಕತ್ತರಿಸುವುದೇ ನಿಜವಾದ ಕುರ್ಬಾನಿ. ಒಬ್ಬ ಹಸಿದವನಿಗೆ ಊಟ ಕೊಡುವುದು, ಒಬ್ಬ ದಾಹಗೊಂಡವನಿಗೆ ನೀರು ಕೊಡುವುದು, ಒಬ್ಬ ಅನಾಥನ ಮುಖದಲ್ಲಿ ನಗು ಮೂಡಿಸುವುದು, ಬೇರೆ ಧರ್ಮದವರಿಗೆ ಗೌರವ ತೋರಿಸುವುದು, ಒಬ್ಬ ಸಂಕಷ್ಟದಲ್ಲಿರುವವನಿಗೆ ಕೈ ಹಿಡಿಯುವುದು, ಇವೇ ನಿಜವಾದ ಈದುಲ್ ಅಲ್ಹಾ ಬಲಿಪೆರುನಾಲ್. ಈ ಪುಟ್ಟ ಬಾಲಕಿ ಇಂದು ಮಾತಿನಲ್ಲಿ ಒಂದು ಮಹಾ ಹುತುಬವನ್ನು ಕೊಟ್ಟಿದ್ದಾಳೆ. ವೇದಿಕೆ ಇಲ್ಲದೆ ಉಪನ್ಯಾಸ ಮಾಡಿದ್ದಾಳೆ. ಪುಸ್ತಕವಿಲ್ಲದೆ ಪಾಠ ಕಲಿಸಿದ್ದಾಳೆ. ಧರ್ಮದ ಹೆಸರಿಲ್ಲದೆ ಮಾನವೀಯತೆಯನ್ನು ಜೀವಂತಗೊಳಿಸಿದ್ದಾಳೆ.
ಇದೇ ಇಬ್ರಾಹಿಂ ಅಲಿಸ್ಲಾಂ ಅವರ ಪಾಠ, ಇದೇ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗ, ಇದೇ ಇಸ್ಲಾಮಿನ ಸೌಹಾರ್ದತೆ, ಇದೇ ಈದುಲ್ ಅಲ್ಹ ನೀಡುವ ಅಂತಿಮ ಮಹಾ ಸಂದೇಶ. ಅಲ್ಲಾಹು ತಾಲಾ ಈ ಪುಟ್ಟ ಬಾಲಕಿಯ ಹೃದಯದಷ್ಟು ಮೃದು ಹೃದಯವನ್ನು ನಮಗೂ ದಯಪಾಲಿಸಲಿ, ನಮ್ಮ ಕುರ್ಬಾನಿಯನ್ನು ಸ್ವೀಕರಿಸಲಿ, ನಮ್ಮ ಹೃದಯಗಳಿಂದ ದ್ವೇಷವನ್ನು ತೆಗೆದುಹಾಕಲಿ, ನಮ್ಮೊಳಗಿನ ಪ್ರೀತಿ, ಕರುಣೆ, ಸಹೋದರತ್ವವನ್ನು ತುಂಬಲಿ. ಈ ದೇಶದಲ್ಲಿ ಸೌಹಾರ್ದತೆ, ಶಾಂತಿ, ಪ್ರೀತಿ ಬೆಳೆಯಲಿ, ಮನುಷ್ಯತ್ವ ಗೆಲ್ಲಲಿ, ಪ್ರೀತಿ ಹರಡಲಿ, ಭಾರತ ಒಗ್ಗಟ್ಟಿನಿಂದ ಬೆಳಗಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.